ನಮಸ್ಕಾರ ನೆಲಮಾತವರೇ. ಇವತ್ತು ನಾನು ದರಖಾಸ್ತು ಕೋಡಿಗೆ ಸಂಬಂಧಪಟ್ಟಂತೆ ಖರಾಬು ಜಮೀನು ಬಗ್ಗೆ ತಿಳಿಸ್ಕೊಡ್ತೀನಿ. ಬ್ರಿಟಿಷ್ನವರು ಮೂಲ ಭೂಮಾಪನ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರ ಉದ್ದೇಶ ಕಂದಾಯ ವಸೂಲಿ ಮಾಡತಕ್ಕಂಥದ್ದಾಗಿತ್ತು. ಇದಕ್ಕಾಗಿ ಅವರು ಹೆಚ್ಚು ಹೆಚ್ಚು ಹಿಡುವಳಿ ಭೂಮಿಗಳನ್ನು ಮಾತ್ರ ಅಳತೆ ಮಾಡಿಸಿದ್ರು. ಇದರ ಜೊತೆಗೆ ಉಳುಮೆ ಆಗಿಲ್ಲದಂಥ ಪ್ರದೇಶವನ್ನು ಸಹ ಅಳತೆ ಮಾಡಿ ಅವುಗಳಿಗೆ ದಾಖಲೆಗಳನ್ನ ತಯಾರಿಸಿದ್ದಾರೆ. ಕೆಲವು ಖರಾಬು ಜಮೀನುಗಳಿಗೆ ಟಿಪ್ಪಣಿಗಳನ್ನು ತಯಾರಿಸಿದ್ದಾರೆ, ಕೆಲವು ಜಮೀನುಗಳಿಗೆ ಟಿಪ್ಪಣಿಯನ್ನ ದಾಖಲಿಸಿಲ್ಲ. ಈ ಟಿಪ್ಪಣಿಗಳು ಇಲ್ಲದೆ ಇರತಕ್ಕಂಥ ಸರ್ವೆ ನಂಬರ್ಗಳನ್ನು ಅಥವಾ ಜಮೀನುಗಳನ್ನು ಸ್ಕೇಲ್ ನಂಬರ್ ಅಥವಾ ಗೋಲ್ಡ್ ಟಿಪ್ಪಣಿ ಅಂತ ನಾವು ಕರಿತೀವಿ. ಇಂತಹ ಸಂದರ್ಭದಲ್ಲಿ ಅವರು ಅದರ ವಿಸ್ತರಣೆಯನ್ನ ವೈಜ್ಞಾನಿಕವಾಗಿ ಕಂಡುಹಿಡಿದು ದಾಖಲೆ ಮಾಡಿದ್ದಾರೆ. ಇವುಗಳನ್ನೆಲ್ಲ ಅವರು ಖರಾಬ್ನಲ್ಲಿ ದಾಖಲಿಸಿದ್ದಾರೆ. ಉದಾಹರಣೆಗೆ ಗೋಮಾಳ, ಹುಲ್ಲುಬಲಿ ಖರಾಬು, ಸರ್ಕಾರಿ ಖರಾಬು ಎಂದು ದಾಖಲೆ ಮಾಡಲಾಗಿದೆ. ದರಖಾಸ್ತಿ ಕೊಡಗೆ ಮುಂಚೆ ಮೊದಲೆಲ್ಲ ಟಿಪ್ಪಣಿಗಳು ಲಭ್ಯ ಇಲ್ಲದೇ ಇದ್ರೂ ಸಹ ದರಖಾಸ್ತು ಪೋಡಿ ಮಾಡ್ತಾ ಇದ್ರು. ಇದರಿಂದ ವಿಸ್ತೀರ್ಣದಲ್ಲಿ ಗೊಂದಲ ಆಗ್ತಾ ಇತ್ತು. ಸೊ ಇದಕ್ಕಾಗಿ ಇತ್ತೀಚೆಗೆ ದರಖಾಸ್ತು ಪೋಡಿಗೆ ಮುಂಚೆನೆ ಸಂಬಂಧಪಟ್ಟ ಸರ್ವೆ ನಂಬರ್ದ ಮೂಲ ಟಿಪ್ಪಣಿ ಇಲ್ಲ ಅಂತಂದ್ರೆ ಅದನ್ನ ತಯಾರಿಸಿಕೊಂಡು ಮೇಲಾಧಿಕಾರಿಗಳ ಮೇಲುಸಹಿ ಪಡೆದು ಅದು ತಯಾರಾದ ನಂತರ ಪೋಡಿ ಕಾರ್ಯವನ್ನ ನಿರ್ವಹಿಸಲಾಗ್ತಾ ಇದೆ. ನಿನ್ನೆ ತಮಗೆ ನಾನು ಒಂದು ಪ್ರಶ್ನೆ ಕೇಳಿದೆ. ಈ ಒಂದು ಎ ಬಿಂದುವಿಂದ ಬಿ ಬಿಂದುವಿಗೆ ಅಳತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಕುಂಟೆ ಇದೆ ಅಥವಾ ಒಂದು ಗುಡ್ಡ ಇದೆ, ನಾವು ಇದನ್ನ ಅಳತೆ ಮಾಡಬಹುದೇ ಎಂದು ಕೇಳಿದೆ. ಖಂಡಿತ ನಾವು ಅಳತೆ ಮಾಡಬಹುದು. ಹೇಗಂದ್ರೆ ಇದು ಬಿಂದು ಎ, ಇದು ಬಿಂದು ಬಿ, ಮಧ್ಯದಲ್ಲಿ ಕುಂಟೆ ಅಥವಾ ಗುಡ್ಡ ಇರುತ್ತೆ. ಈ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಇದೇ ಒಂದು ಸರಳ ರೇಖೆಯಲ್ಲಿ ನಾವು ಇಲ್ಲಿ ಒಂದು ಲಂಬರೇಖೆಯನ್ನು ಮಾಡ್ಕೋಬೇಕಾಗುತ್ತೆ, ಇದರ ಅಳತೆ ತಗೋಬೇಕಾಗುತ್ತೆ. ಮತ್ತೆ ಇಲ್ಲೊಂದು ಲಂಬರೇಖೆ ಮಾಡಬೇಕಾಗುತ್ತೆ, ಇಲ್ಲಿ ಇದೆಯ ಅಳತೆ ತಗೋಬೇಕಾಗುತ್ತೆ. ಮತ್ತೆ ಇಲ್ಲಿಂದ ಇಲ್ಲಿಗೆ ಒಂದು ಲಂಬರೇಖೆ ಎಳೆದು ಇಲ್ಲಿ ಅಳತೆ ತಗೋಬೇಕಾಗುತ್ತೆ. ಮತ್ತೆ ಇಲ್ಲೂ ಲಂಬರೇಖೆ ಎಳೆದು ಈ ಪಾಯಿಂಟ್ ನ ಕ್ಲೋಸ್ ಮಾಡಬೇಕಾಗುತ್ತೆ. ಈಗ ನಾವು ಈ ಅಳತೆ ಗೊತ್ತಿದೆ, ಈ ಅಳತೆ ಗೊತ್ತಿದೆ, ಈ ಅಳತೆ ಗೊತ್ತಿದೆ. ಈಗ ನಾವು AC ಪ್ಲಸ್ DE ಪ್ಲಸ್ AB ಇದು AB ಆಗಿರುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.